ಟೌನ್ಶಿಪ್ ಹಾಗೂ ನೈಸ್ ರಸ್ತೆ ನಿರ್ಮಾಣ ಸಂಬಂಧ ಈಗಾಗಲೇ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳಲ್ಲಿ ವ್ಯಾಜ್ಯಗಳು ನಡೆಯುತ್ತಿವೆ. ಹಾಗಾಗಿ ಈ ಸಂಬಂಧ ಮುಖ್ಯಮಂತ್ರಿಗಳು ಸಂಪುಟ ಉಪಸಮಿತಿ ರಚಿಸಿದ್ದಾರೆ. ಸಮಿತಿಯಿಂದ ವರದಿ ಬಂದ ಬಳಿಕ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಬುಧವಾರ ಮೇಲ್ಮನೆಯಲ್ಲಿ ತಿಳಿಸಿದರು. ಪರಿಷತ್ ಸದಸ್ಯ ರಾಮೋಜಿಗೌಡ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಸಮಿತಿಯ ವರದಿ ಬಂದ ಬಳಿಕ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಕ್ರಮ ವಹಿಸಲಾಗುವುದು ಎಂದರು. ಸಿಂಧನೂರು ಮತ್ತು ಸಿರುಗುಪ್ಪ ತಾಲೂಕುಗಳ ಹಲವಾರು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸಲು ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿಟ್ಟೂರು ಸಿಂಗಾಪುರ ಬ್ರಿಡ್ಜ್ ನಿರ್ಮಾಣಕ್ಕೆ 99.82 ಕೋಟಿ ರೂಪಾಯಿಗಳ ಅಗತ್ಯವಿದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಮೇಲ್ಮನೆಯಲ್ಲಿ ತಿಳಿಸಿದರು. ಮಾನ್ಯ ಮುಖ್ಯಮಂತ್ರಿಗಳೊಂದು ಕ್ಯಾಬಿನೆಟ್ ಉಪಸಮಿತಿಯನ್ನು ನೇಮಿಸಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ ಸದಸ್ಯರಾಗಿದ್ದೆ. ಮಾನ್ಯ ಹೋಮ್ ಮಿನಿಸ್ಟರ್ ಕೂಡ ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಸೊ ನಮಗೆ ವರದಿ ಕೊಡ್ಲಿಕ್ಕೆ ಹೇಳಿದ್ದಾರೆ. ಇದನ್ನು ಯಾವ ರೀತಿ ಬಗೆಹರಿಸಬೇಕು. ಸುಮಾರು 20 ವರ್ಷಗಳಕ್ಕಿಂತ ಹಳೆಯದ 30 ವರ್ಷ ಆಗಿರ್ಬೋದು ಬಹುಶಃ. ಸೊ ಇದನ್ನು ಯಾವ ರೀತಿ ಬಗೆಹರಿಸಬೇಕಂತ ಒಂದು ತಾವು ಸ್ಪಷ್ಟವಾಗಿ ವರದಿ ಕೊಡು ಅಂತ ಹೇಳಿದ್ರೆ, ಅದು ವರದಿ ಕೊಟ್ಟ ಮೇಲೆ ಇದಕ್ಕೇನೋ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಸೊ ಭಾಳಷ್ಟು ಸಮಸ್ಯೆಗಳಿದೆ, ಗೊಂದಲ ಕೂಡ ಈ ಯೋಜನೆಯಲ್ಲಿದೆ ಅಧ್ಯಕ್ಷ. ಅದಕ್ಕೆ ಇದು ನಮ್ಮ ಉಪಸಮಿತಿ ವರದಿ ಕೊಟ್ಟ ಮೇಲೆ ಇದಕ್ಕೊಂದು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಶ್ನೋತ್ತರ ವೇಳೆಯಲ್ಲಿ ಸದಸ್ಯ ಬಸನಗೌಡ ಬಾದರ್ಲಿ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ನಿಟ್ಟೂರು ಸಿಂಗಾಪುರ ಬ್ರಿಡ್ಜ್ ನಿರ್ಮಾಣ ಕಾಮಗಾರಿ ನಡೆಸುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಎಂದು ಹೇಳಿದರು. ನಿರ್ಮಾಣ ಸೇತುವೆ ಹೊಸ ಪ್ರಸ್ತಾಪಿತ ಕಾಮಗಾರಿಯನ್ನು ಕೈಗೊಳ್ಳಲು 99.82 ಕೋಟಿ ರೂಪಾಯಿ ಮೊತ್ತದ ಅಗತ್ಯವಿದ್ದು, ಅನುದಾನ ಲಭ್ಯವಾದಂತೆ ಕಾಮಗಾರಿಯನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬಿಎಂಐಸಿ ಯೋಜನೆಯ ರಸ್ತೆಗಳಲ್ಲಿ ಉಂಟಾಗುತ್ತಿರುವ ಅಪಘಾತಗಳ ಬಗ್ಗೆ ಬೆಂಗಳೂರು ನಗರ ಜಿಲ್ಲೆ ಸುರಕ್ಷತೆ ಸಮಿತಿ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಸದನಕ್ಕೆ ತಿಳಿಸಿದರು. ಅದನ್ನ ಮಾಡ್ತೀವಿ. ಇದನ್ನ ಬ್ರಿಡ್ಜ್ ಲೇಟ್ ಆಗ್ಬೋದು ಅಧ್ಯಕ್ಷರೇ, ಆದರೆ ನಮಗೆ ಭೂ ಸ್ವಾಧೀನ ಬೇಕಾದ್ರೆ 6.5 crore ನಾವು ಕೊಟ್ಟ ಭೂಮಿಯನ್ನು ನಮ್ಮ ಅಧೀನದಲ್ಲಿ ತಗೊಳ್ತೀವಿ. ಇದು ನಮಗೆ ಹಣಕಾಸಿನ ಲಭ್ಯತೆ ಮೇಲೆ ಇದನ್ನು ಮಾಡುವಂಥ ಪ್ರಯತ್ನ ನಮ್ಮ ಇಲಾಖೆ ಮಾಡ್ತೀವಿ. ಪ್ರಶ್ನೋತ್ತರ ವೇಳೆಯಲ್ಲಿ ಪದವೀಧರ ಕ್ಷೇತ್ರದ ರಾಮೋಜಿಗೌಡ ಅವರ ಪ್ರಶ್ನೆಗೆ ಉತ್ತರ ನೀಡಿದ ಅವರು, ಬಿಎಂಐಸಿ ರಸ್ತೆಗಳಲ್ಲಿ ಉಂಟಾಗುತ್ತಿರುವ ಅಪಘಾತಗಳನ್ನು ತಗ್ಗಿಸಲು ಹಾಗೂ ವೇಗದ ಮಿತಿಯನ್ನು ನಿಗಾವಹಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವ್ಯಾಪ್ತಿಗೊಳಪಡುವ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ 275 ರಸ್ತೆಯಲ್ಲಿ ಅಳವಡಿಸಿರುವಂತೆ ನೈಸ್ ರಸ್ತೆಯಲ್ಲೂ ಸಹ ಎಐ ಕ್ಯಾಮೆರಾಗಳನ್ನು ಅಳವಡಿಸುವ ಬಗ್ಗೆ ಚರ್ಚೆಯಾಗಿದ್ದು, ನೈಸ್ ಸಂಸ್ಥೆಯವರು ರಸ್ತೆಗಳಲ್ಲಿ 40 ಸ್ಥಳಗಳನ್ನು ಗುರುತಿಸಿ ಈಗಾಗಲೇ 2 ಸ್ಥಳಗಳಲ್ಲಿ ಎಐ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಎಂದು ತಿಳಿಸಿದರು. ಕಳೆದ 2025ರ ಏಪ್ರಿಲ್ 11ರಂದು ನಡೆದ ಸಚಿವ ಸಂಪುಟ ಸಭೆಯ ನಿರ್ಣಯದಂತೆ ಸಂಪುಟ ಉಪಸಮಿತಿಯನ್ನು ರಚಿಸಲಾಗಿದ್ದು, ಸಮಿತಿಯ ಮುಂದೆ ಸದರಿ ವಿಷಯವು ಪರಿಶೀಲನೆ ಹಂತದಲ್ಲಿದೆ ಎಂದರು. ಇದು ಮುಂದುವರಿಸಬೇಕಾ ಬೇಡ ಅನ್ನೋದಕ್ಕಾಗಿ ಮುಖ್ಯಮಂತ್ರಿಗಳು ಒಂದು ಉಪಸಮಿತಿ ನೇಮಿಸಿದ್ದಾರೆ. ನಾವು ಅಲ್ಲಿ ಒಂದು ಸ್ಪಷ್ಟವಾದ ಸರ್ಕಾರಕ್ಕೆ ವರದಿ ಕೊಡ್ತೀವಿ. ನಿಮ್ಮೆಲ್ಲ ಅಂಶಗಳನ್ನು ಏನಿದೆ ನಮ್ಮ ಕಮಿಟಿ ಕೂಡ ಇದಕ್ಕೆ ಚಿಂತನೆ ಮಾಡ್ತಾ ಇದೆ. ಖಂಡಿತವಾಗಿ ನಿಮ್ಮ ಏನು ಚಿಂತನೆ ಇದೆ, ನಿಮ್ಮ ಕಳಕಳಿ ಇದೆ, ಅದನ್ನು ಖಂಡಿತವಾಗಿ ನಾವು ಸಮಿತಿ ಮುಂದೆ ವರದಿ ಕೊಟ್ಟು ಅದನ್ನು ಸರ್ಕಾರಕ್ಕೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಆದಷ್ಟು ನೀವು ಹೇಳಿದಂಥ ಎಲ್ಲನೂ ರಕ್ಷಣೆ ಮಾಡುವಂಥ ಪ್ರಯತ್ನ ನಮ್ಮ ಇಲಾಖೆ ಮಾಡುತ್ತೆ.